ಇಂಟರ್ವಲ್ ಒಂದು ಹೊಸ ತಂಡದ ಪ್ರಯತ್ನ, ಕತೆಗಿಂತಲೂ ಮುಖ್ಯವಾಗಿ ಡೈಲಾಗ್ಗಳಿಗೆ ಪ್ರಾಧಾನ್ಯತೆ ನೀಡಿ ಪ್ರೇಕ್ಷಕರನ್ನು ನಗಿಸಲು ಪ್ರಯತ್ನಿಸಲಾಗಿದೆ. ಭರತ್ ವರ್ಷ್ ಅವರು ಈ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ. ಸುಖಿ ಅವರು ಕತೆ, ಚಿತ್ರಕತೆ, ಸಂಭಾಷಣೆ ಬರೆದಿದ್ದಾರೆ. ಶಶಿರಾಜ್, ಪ್ರಜ್ವಲ್ ಕುಮಾರ್ ಗೌಡ, ಸುಖಿ ಅವರು ಪ್ರಮುಖ ಪಾತ್ರಗಳನ್ನು ಮಾಡಿದ್ದಾರೆ. ಸಿನಿಮಾ ಇಂಟರ್ವಲ್ ನಿರ್ಮಾಣ ಭರತ್ ವರ್ಷ್ ಪಿಕ್ಚರ್ಸ್. ನಿರ್ದೇಶನ ಭರತ್ ವರ್ಷ್. ಪಾತ್ರವರ್ಗ ಶಶಿರಾಜ್, ಪ್ರಜ್ವಲ್ ಕುಮಾರ್ ಗೌಡ, ಸುಖಿ, ಚರಿತ್ರಾ ರಾವ್, ಸಹನಾ, ಆರಾಧ್ಯ, ರಂಗನಾಥ್ ಶಿವಮೊಗ್ಗ, ಧನಂ ಶಿವಮೊಗ್ಗ ಮುಂತಾದವರು. ಹದಿಹರೆಯದ ಹುಡುಗರ ತರಲೆ ತಮಾಷೆ ಒಂದೆರಡಲ್ಲ, ಆದರೆ ಎಲ್ಲದಕ್ಕೂ ಒಂದು ಇತಿಮಿತಿ ಬೇಕಾಗುತ್ತದೆ. ಜವಾಬ್ದಾರಿ ಬೆಳೆಸಿಕೊಳ್ಳಬೇಕಾದ ವಯಸ್ಸಿನಲ್ಲೂ ಅಷ್ಟೇ ತರಲೆ ತಮಾಷೆ ಮುಂದುವರಿದರೆ ಜೀವನ ಕಷ್ಟ ಆಗುತ್ತದೆ. ಅಂಥ ಹುಡುಗರ ಕಹಾನಿಯನ್ನು ಇಟ್ಟುಕೊಂಡು ಇಂಟರ್ವಲ್ ಸಿನಿಮಾ ಮಾಡಲಾಗಿದೆ. ಹೊಸ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಪ್ರೇಕ್ಷಕರನ್ನು ನಗಿಸಬೇಕು ಎಂಬುದೇ ಈ ಸಿನಿಮಾದ ಮುಖ್ಯ ಉದ್ದೇಶ. ಹಾಗಾದ್ರೆ ಆ ಉದ್ದೇಶ ಎಷ್ಟರ ಮಟ್ಟಿಗೆ ಈಡೇರಿದೆ ತಿಳಿಯಲು ಇಂಟರ್ವಲ್ ಸಿನಿಮಾದ ಕತೆ ಹೀಗಿದೆ. ಒಂದು ಹಳ್ಳಿಯಲ್ಲಿ 3 ಬಾಲ್ಯ ಸ್ನೇಹಿತರು ಇರುತ್ತಾರೆ. ಕಾಕತಾಳೀಯ ಎಂದರೆ ಆ 3ರ ಹೆಸರು ಗಣೇಶ್. ಆದರೆ ಇನಿಷಿಯಲ್ ಮಾತ್ರ ಬೇರೆ. ಶಾಲೆಯಿಂದ ಕಾಲೇಜ್ ಓದುವ ತನಕ, ಕಾಲೇಜಿನಿಂದ ಕೆಲಸ ಹುಡುಕುವ ತನಕ ಈ 3 ಒಟ್ಟೊಟ್ಟಿಗೆ ಇರುತ್ತಾರೆ. ಜೀವನದಲ್ಲಿ ಅಷ್ಟೇನೂ ಸೀರಿಯಸ್ನೆಸ್ ಇಲ್ಲದ ಈ ಹುಡುಗರು 10 ಕೀಟಲೆ ಮಾಡುತ್ತಾರೆ. ಆ ಕೀಟಲೆಗಳ ಮೂಲಕ ಪ್ರೇಕ್ಷಕರಿಗೆ ಕಾಮಿಡಿ ಕಚ್ಚೆಗುಳಿ ನೀಡಲು ಪ್ರಯತ್ನಿಸಿದ್ದಾರೆ ನಿರ್ದೇಶಕ ಭರತ್ ವರ್ಷ್. ಸ್ಯಾಂಡಲ್ವುಡ್ ಸಣ್ಣ ಇಂಡಸ್ಟ್ರಿಯಾಗಿತ್ತು, ಈಗ ಹೇಗೆ ಬೆಳೆದಿದೆ ನೋಡಿ. ಇಮೇಜ್ ಸಿನಿಮಾ ರಂಗದವರಿಗೆ ಡಿಕೆ ಶಿವಕುಮಾರ್ ಎಚ್ಚರಿಕೆ. ಉಮಾಪತಿ ಹೇಳಿದ್ದೇನು? 4 ಚಿತ್ರಮಂದಿರ, 23 ಸಿನಿಮಾ ಸ್ಕ್ರೀನ್. ಡಿಸಿಎಂ ಡಿಕೆಶಿಯ ಸಿನಿಮಾ ನಂಟು. ನೆಟ್ಟು ಬೋಲ್ಡ್ ಟೈಟ್ ಮಾಡುವೆ ನಟರಿಗೆ ನೇರ ಎಚ್ಚರಿಕೆ ಕೊಟ್ಟ ಡಿಕೆಶಿ. ಕಥೆಯ ಆರಂಭದಲ್ಲಿ ಈ 3ರ ಹುಡುಗಾಟ ಇದೆ. ನಂತರ ಕೆಲಸಕ್ಕಾಗಿ ಹುಡುಕಾಟ ಇದೆ. ಇಡೀ ಸಿನಿಮಾವನ್ನು ಈ ಹುಡುಗಾಟ ಮತ್ತು ಹುಡುಕಾಟವೇ ಆವರಿಸಿಕೊಂಡಿದೆ. ಕಾಲೇಜ್ ಕ್ಯಾಂಪಸ್ನಲ್ಲಿ, ಊರಿನ ಎಲೆಕ್ಷನ್ನಲ್ಲಿ, ಅಂಗಡಿ ಕಟ್ಟೆಯಲ್ಲಿ, ಹೀಗೆ ಎಲ್ಲಿಯೇ ಹೋದರೂ 3 ಗಣೇಶರ ಹಾವಳಿ ಇದ್ದೇ ಇರುತ್ತದೆ. ಅದು ಅತಿರೇಕಕ್ಕೆ ಹೋದ ಮೇಲೆ ಊರು ಬಿಡುವ ಪರಿಸ್ಥಿತಿ ಬರುತ್ತದೆ. ಆಮೇಲಾದರೂ ಈ ಹುಡುಗರ ಬದುಕಿನಲ್ಲಿ ಒಳ್ಳೆಯ ದಿನಗಳು ಬರುತ್ತೋ ಇಲ್ಲವೋ ಎಂಬುದನ್ನು ಪೂರ್ತಿ ಸಿನಿಮಾ ನೋಡಿ ತಿಳಿಯಬೇಕು. ಏನೂ ಇಲ್ಲದಿದ್ದರೂ ಹಳ್ಳಿಯಲ್ಲಿ ಸಿಗಬಹುದು ನೆಮ್ಮದಿ. ನಗರದಲ್ಲಿ ಎಲ್ಲವೂ ಇದ್ದರೂ ಏನೂ ಇಲ್ಲ ಎಂಬಂತಹ ಪರಿಸ್ಥಿತಿ. ಈ ಥೀಮ್ನಲ್ಲಿ ಇಂಟರ್ವಲ್ ಸಿನಿಮಾದ ಕಥೆಯನ್ನು ಕಟ್ಟಿಕೊಡಲಾಗಿದೆ. ಹುಟ್ಟೂರಿನಲ್ಲಿ ಇರುವ ಖುಷಿಗೆ ಬೆಲೆ ಕೊಡದೆ ಪರ ಊರಿನಲ್ಲಿ ಖುಷಿ ಹುಡುಕುವವರಿಗೆ ಈ ಸಿನಿಮಾದಲ್ಲಿ ಮೆಸೇಜ್ ಕೂಡ ಇದೆ. ತಂದೆ ತಾಯಿ ಪ್ರೀತಿಯನ್ನು ಕಡೆಗಣಿಸಬಾರದು ಎಂಬ ಪಾಠವನ್ನು ಮಾಡಲಾಗಿದೆ. ಕೈತಪ್ಪಿದ ಒಂದು ಲವ್ ಸ್ಟೋರಿಯೂ ಈ ಸಿನಿಮಾದಲ್ಲಿದೆ. ಸುಖಿ ಅವರು ಒಂದು ಪಾತ್ರ ಮಾಡುವುದರ ಜೊತೆಗೆ ಕತೆ, ಚಿತ್ರಕತೆ ಮತ್ತು ಸಂಭಾಷಣೆ ಬರೆದಿದ್ದಾರೆ. ಇಡೀ ಕಥೆಯಲ್ಲಿ ತುಂಬ ಹೊಸದಾಗಿ ಏನನ್ನು ನಿರೀಕ್ಷಿಸಿದರೆ ಸಿಗದೇ ಇರಬಹುದು. ಆದರೆ ಡೈಲಾಗ್ಗಳ ಮೂಲಕ ಹಿಡಿದಿಡಲು ಅವರು ಪ್ರಯತ್ನಿಸಿದ್ದಾರೆ. ಇಂಟರ್ವಲ್ ಎಂಬ ಶೀರ್ಷಿಕೆಗೆ ತಕ್ಕಂತೆಯೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಬಂದರೂ ಬರೀ ಇಂಟರ್ವಲ್ ತನಕ ಕತೆ ಸಾಗಿದೆ ಎನಿಸುತ್ತದೆ. ಮುಂದೇನಾಯ್ತು ಎಂಬ ಪ್ರಶ್ನೆ ಹಾಗೆಯೇ ಉಳಿಯುತ್ತದೆ. ಇದನ್ನು ಓದಿ. ಥರ್ಕ್ ಮೂವಿ ರಿವ್ಯೂ. ತರ್ಕ ಚಿತ್ರದಲ್ಲಿದೆ ಲವ್ ಸ್ಟೋರಿ ಜೊತೆ ಎಚ್ಚರಿಕೆಯ ಪಾಠ. ಶುರುವಿನಿಂದ ಕೊನೆತನಕ ಹಲವಾರು ವಿಷಯಗಳನ್ನು ನಿರ್ದೇಶಕರು ಪ್ರೇಕ್ಷಕರ ಮುಂದೆ ಇರಿಸಿದ್ದಾರೆ. ಆದರೆ ಆ ಎಲ್ಲ ವಿಷಯಗಳನ್ನು ಒಂದು ಸರಿಯಾದ ಚೌಕಟ್ಟಿನಲ್ಲಿ ಕೂರಿಸಲು ಸ್ವಲ್ಪ ಎಡವಿದಂತಿದೆ. ದೊಡ್ಡ ಏರಿಳಿತ ಏನೂ ಇಲ್ಲದೆ 3 ಗಣೇಶರ ಹುಡುಗಾಟವೇ ಕೊನೆತನಕ ಮುಂದುವರಿದಿದ್ದರಿಂದ ನೋಡುಗರಿಗೆ ಏಕತಾನತೆ ಕಾಡುತ್ತದೆ. ಇದರಿಂದ ಚಿತ್ರದ ಅವಧಿ ಕೂಡ ದೀರ್ಘ ಎನಿಸುತ್ತದೆ. ಇಂತಹ ಮೂವಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.